ನಮಸ್ತೆ. ಇದು ಲಾಸ್ಟ್ ವೀಕ್ ವ್ಲಾಗ್ ಆಗಿರತ್ತೆ. ಇನ್ನ ಕೆಲವೊಂದು ಪಾರ್ಸೆಲ್ಸ್ ಬಂದಿತ್ತು ಹಿಂದಿನ ದಿನ. ನಾನೇನು ಚೆಕ್ ಮಾಡಿರ್ಲಿಲ್ಲ. ಅವತ್ತಿನ ದಿನ ಎಲ್ಲ ಫುಲ್ಲು ಚೆಕ್ ಮಾಡ್ಬಿಟ್ಟು ಆಮೇಲೆ ಅದಕ್ಕೆ ಸ್ವಲ್ಪ ವಿಡಿಯೋ ಮಾಡ್ಕೊಡ್ಬೇಕಿತ್ತು ನಾನು. ಅದನ್ನ ವಿಡಿಯೋ ಎಲ್ಲ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಕ್ಲೀನಿಂಗ್ ಕೆಲ್ಸಗಳಿತ್ತು ಅಂತ ಮಾಡ್ಕೊಂಡಿದ್ಬಿಟ್ಟೆ. ಅಮ್ಮ ಮತ್ತೆ ಆಂಟಿ ಇಬ್ರು ಮನೆಗೆ ಬಂದ್ರು. ಸೊ ಯೂಶುವಲಿ ಬೆಳಿಗ್ಗೆನೆ ನಮ್ಮ ಮನೇಲಿ ಅಡುಗೆ, ನಾಷ್ಟ ಎಲ್ಲ ಮಾಡಿ ಇಟ್ಟಿರ್ತೀನಿ. ಬಟ್ ಆವತ್ತು ಮನೆಯವ್ರು ಬಾಕ್ಸ್ ಬೇಡ ಅಂತ ಹೇಳಿದ್ರು ಅಂದ್ಬಿಟ್ಟು ನಾನು ಪವನ್ ಇಬ್ರೇ ಅಲ್ವಾ ಮಧ್ಯಾಹ್ನಕ್ಕೆ ಏನೋ ಮಾಡ್ಕೊಳ್ಳೋಣ ಅನ್ಕೊಂಡೆ. ಆಮೇಲೆ ಸರಿ ಅಂತ ಹೇಳಿ ಅಮ್ಮನೂ ಆಂಟಿ ಬಂದ್ರಲ್ವಾ ಇನ್ನ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಸರಿ ಚಪಾತಿ ಮಾಡ್ಬಿಟ್ಟು ಹಾಗಲಕಾಯಿ ಪಲ್ಯ ಮಾಡ್ಬಿಡೋಣ ಅಂತ ಪ್ಲಾನ್ ಮಾಡಿದ್ವಿ. ಅಂದ್ರೆ ಅಮ್ಮನ್ಗೆ ನಾನ್ ಮಾಡೋ ಹಾಗಲಕಾಯಿ ಪಲ್ಯ ಅಂದ್ರೆ ತುಂಬಾನೇ ಇಷ್ಟ ಆಗತ್ತೆ. ಇನ್ನ ಈ ರೆಸಿಪಿನೆಲ್ಲ ನಾನು ಡೀಟೇಲ್ ಆಗಿ ಯೂಟ್ಯೂಬ್ ಅಲ್ಲಿ ಶೇರ್ ಮಾಡ್ಕೊಂಡಿದೀನಿ ಯಾವ ರೀತಿ ಮಾಡಿದೆ ಅಂತ ಹೇಳಿ. ಸೊ ಅವರು ಊಟ ಎಲ್ಲ ಮಾಡಾದ್ಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿದ್ವಿ. ಆಮೇಲೆ ಅವರು ಹೊರಟ್ರು. ಇನ್ನ ನೆಕ್ಸ್ಟ್ ಡೇ ಅಗೇನ್ ನನಗೆ ಕೌಂಟರ್ ಟಾಪ್ ಎಲ್ಲ ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೋಬೇಕಿತ್ತು. ಸರಿ ಅದನ್ನೆಲ್ಲ ಕಂಪ್ಲೀಟ್ ಆಗಿ ಡೀಪ್ ಕ್ಲೀನ್ ಎಲ್ಲ ಮಾಡ್ಕೊಂಡು ನಾನು ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿ ಆದೆ. ಆಮೇಲೆ ಇನ್ನ ನೆಕ್ಸ್ಟ್ ಮಂತ್ ಅಲ್ಲಿ ಪಾವನಿಗೆ ಕಾಲೇಜ್ ಶುರು ಆಗತ್ತೆ. ಸೊ ಹಾಗಾಗಿ ಅವಳಿಗೆ ಕೆಲವೊಂದು ಡ್ರೆಸ್ಸಸ್ ಎಲ್ಲ ಬೇಕಿತ್ತು. ಸೊ ಕೆಲವೊಂದು ರೆಡಿಮೇಡ್ ಕೊಡ್ಸೋಣ, ಇನ್ನ ಕೆಲವೊಂದು ಸ್ಟಿಚ್ ಮಾಡ್ಸೋಣ ಅಂತ ಹೇಳಿ ಪ್ಲಾನ್ ಮಾಡಿದೆ. ಸೊ ಈ ಕಂಪ್ಲೀಟ್ ವ್ಲಾಗ್ನ ನಾನು ಯೂಟ್ಯೂಬ್ ಅಲ್ಲಿ ಶೇರ್ ಮಾಡಿದ್ದೀನಿ. ಟೈಮ್ ಇದ್ದು ಇಂಟ್ರೆಸ್ಟ್ ಇದ್ರೆ ಒಂದ್ಸತಿ ಚೆಕ್ಔಟ್ ಮಾಡಿ.